ದೇವಿ ಆಯುಧ ನನಗೆ ಮಾತ್ರ ಸೇರಬೇಕಾಗಿರೋದು ಅಂತ ಅಮ್ಮ ಹೇಳಿದ್ದಾರೆ. ಇದನ್ನ ನೀನು ಸ್ವೀಕರಿಸಿ ನನ್ನನ್ನು ಋಣಮುಕ್ತಳನ್ನಾಗಿ ಮಾಡಬೇಕು. ನೋಡು ನೋಡು, ಇದು ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು. ತಗೋ ತಾಯಿ, ಇದನ್ನ ನಿನ್ನ ವಶಕ್ಕೆ ಪಡ್ಕೊಂಡು ನನ್ನನ್ನು ಋಣಮುಕ್ತಳನ್ನಾಗಿ ಮಾಡಿ. ಈಗ ಈ ದಿವ್ಯಾಯುಧನ ಉಪಯೋಗಿಸೋ ಸಮಯ ಬಂದಿದೆ ಅಂತ ಅನಿಸ್ತಾ ಇದೆ. ಇದರಿಂದ ಆ ಮಾಯಾಶಕ್ತಿ ಮೋಹಿನಿನ ಸಂಹಾರ ಮಾಡಬಹುದು. ಆಗ ನನ್ನ ಅರ್ಜುನ್ ನನ್ನ ಪಾಲಿಗೆ ಉಳಿತಾರೆ. ಅನೀತಿ ಅಧರ್ಮ ಅಳಿಲೇಬೇಕು, ಧರ್ಮ ಉಳಿಲೇಬೇಕು ಅನ್ನೋದು ಈ ಪ್ರಪಂಚದ ನಿಯಮ. ಅರ್ಜುನ್, ನಾಗರ ಪಂಚಮಿ ಹೇಗಾಯ್ತು? ಹೇಗಾಯ್ತೋ ನನಗೆ ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ನನಗದ್ರ ಬಗ್ಗೆ ಅಷ್ಟ ಕ್ಲಾರಿಟಿ ಇಲ್ಲ. ಮನೆಯವರೆಲ್ಲ ಹೇಳಿದ್ರು ಚೆನ್ನಾಗಾಯ್ತು ಅಂತ. ಮನೆಯವರೇ, ಯಾಕೆ ಏನಾಯ್ತು? ಏನಿಲ್ಲ. ಮತ್ತೆ ಯಾಕೆ ಇದಕ್ಕಿದ್ದ ಹಾಗೆ ಎದ್ದು ಬಂದ್ಬಿಟ್ರಿ? ಒಂದು ನಿಮಿಷ ಬರ್ತೀನಿ. ಮನೆಯವರೇ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ. ಸಂಭವಾಮಿ ಯುಗೆ ಯುಗೆ. ಧರ್ಮ ಅಳಿದಾಗ, ಅಧರ್ಮ ಎದ್ದಾಗ ಧರ್ಮನ ಸ್ಥಾಪನೆ ಮಾಡೋದಕ್ಕೋಸ್ಕರ ಒಂದಲ್ಲ ಒಂದು ಅವತಾರದಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದೀರಾ. ಅದಕ್ಕೆ ಸಾಕ್ಷಿ ನನ್ನ ಕೈಯಲ್ಲಿರೋ ಚಕ್ರಾಯುಧ. ಹೆಣ್ಣು ಯಾವುದೇ ಕುಲದವಳಾಗಿದ್ರೂ ಸಹ ಅವಳಿಗೆ ತನ್ನ ಮುತ್ತೈದೆತನನೇ ಮುಖ್ಯ. ಅದನ್ನು ಉಳಿಸ್ಕೊಳ್ಳದೆ ಅವಳ ಧರ್ಮ ಈ ಚಕ್ರದ ಸಹಾಯದಿಂದ ಆ ಮಾಯಾಶಕ್ತಿಯ ಮೋಹಿನಿನ, ಹಾಗೆ ಅವಳ ಮಾಯೇನ ಛಿದ್ರ ಛಿದ್ರ ಮಾಡಿ ಈ ಲೋಕದಿಂದನೇ ಹೊರಗಡೆ ಕಳಿಸ್ತೀನಿ. ಯಾಕೆ ಈ ರೀತಿ ಆಗ್ತಾ ಇದೆ? ನನಗೆ ಯಾವತ್ತೂ ಹೀಗಾಗಿರ್ಲಿಲ್ಲ. ನನಗೆ ಜೀವ ಬಂದಾಗಿಂದ ಒಂದು ದಿನ ಅಲ್ಲ, ಒಂದು ಕ್ಷಣ ಕೂಡ ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಇಲ್ಲ, ನಾನು ಹೀಗೆ ಚಡ್ಪಡಿಸೋದ್ರಲ್ಲಿ ಅರ್ಥನೇ ಇಲ್ಲ. ಈ ಭೂಮಿ ಮೇಲೆ ನನಗೆ ಶತ್ರು ಅಂತ ಏನಾದರೂ ಇದ್ರೆ ಅದು ಆ ನಾಗಿಣಿ ಮಾತ್ರ. ಅವಳಿಂದ ಏನಾದರೂ ಅಪಾಯ ಇರಬಹುದಾ? ಏನ್ ಮಾಡ್ಲಿ ನಾನು? ಆ ಅಮೃತ ನನಗಿಂತ ದೊಡ್ಡ ದೈವ ಶಕ್ತಿಯ ಆಯುಧ ಇಟ್ಕೊಂಡು ನನ್ನ ಹತ್ರ ಬರ್ತಾ ಇದ್ದಾಳೆ. ಆ ಆಯುಧದ ತರಂಗದಿಂದಾನೇ ನನಗೆ ಈ ರೀತಿ ಆಗ್ತಾ ಇರೋದು. ಅಂದ್ರೆ ಆ ಆಯುಧದಿಂದ ನನ್ನ ಸಂಹಾರ ಆಗೋದು ಸತ್ಯ. ನನ್ನನ್ನು ನಾನು ಉಳಿಸ್ಕೋಬೇಕು ಅಂದ್ರೆ ನನಗೆ ಬೇರೆಯವ್ರ ಸಹಾಯ ಬೇಕೇ ಬೇಕು. ಯಾರಿದ್ದಾರೆ ನನ್ನ ಸಹಾಯಕ್ಕೆ ನಿಲ್ಲೋರು?
ಊರ್ಮಿಳಾ, ನೀನು ಯಾವ ಲೋಕದ ಸ್ತ್ರೀ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾಗಿಣಿ ನಿನಗೂ ಶತ್ರು, ನನಗೂ ಶತ್ರು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ನಾನು ನಿನ್ನ ಮಿತ್ರನಾಗ್ತೇನೆ. ಆದರೆ ಒಂದು ಮಾತು, ನೀನು ಒಂಟಿಯಾಗಿ ಆ ನಾಗಿಣಿಯನ್ನ ಸೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ನನ್ನ ಸಹಾಯ ಬೇಕೇ ಬೇಕು. ನನ್ನ ಮತ್ತು ನಿನ್ನ ಶಕ್ತಿ ಸೇರಿದ್ರೆ ಪ್ರಬಲ ಶಕ್ತಿಯಾಗೋಗುತ್ತೆ. ಆಗ ನಾಗಿಣಿಯನ್ನ ನಾವು ಸುಲಭವಾಗಿ ಸೋಲಿಸಬಹುದು. ನಿಂತ್ಕೋ. ಸ್ವಾರ್ಥದ ಧೂರ್ತದ ಸಂಚಿಗೆ ಕರಗನು ಮರುಗನು ಮಹಾದೇವ. ದಿಟವನ್ನಲ್ಲದೆ ತಟವಟವನ್ನು ಮೆಚ್ಚನು ಮಹಾದೇವ. ಸಂಚಿನ ಸಂಕೋಲೆಯಲ್ಲಿ ಈ ಬಾಲೆ, ಮರೆಯ ಲೊಲ್ಲಳು ಆ ಶಿಲಾಬಾಲೆ. ಅಮೃತ, ಏನ್ ಮಾಡ್ತಾ ಇದೀಯಾ ನೀನು? ಏನು ಮಾಡಬೇಕು ಅಂತ ನೀವು ಹೇಳಿದ್ರೋ ಅದನ್ನೇ ಮಾಡೋದಕ್ಕೆ ಹೊರಟಿದ್ದೀನಿ. ಆಜ್ಞೆ ಅಪ್ಪಣೆಯನ್ನು ಮಾಡುವವನು ಅಜ್ಞಾನಿ. ಆಡಿದಂತೆ ನಡೆದು ಅನ್ಯರನ್ನು ಮೆಚ್ಚಿಸುವವನು ಸುಜ್ಞಾನಿ. ಆಜ್ಞೆ ಅಪ್ಪಣೆಗಳ ಅಂಕೆಗೆ ಸಿಲುಕದೆ ಗಜ ಗಾಂಭೀರ್ಯದಲ್ಲಿ ನಡೆದು ಶಂಕರನನ್ನು ಮೆಚ್ಚಿಸುವವನು ಪರಮಜ್ಞಾನಿ. ನಾನು ಆಡಿಸಿದಂತೆ ಆಡುವ, ನುಡಿಸಿದಂತೆ ನಡೆಯುವ ಒಬ್ಬ ಸಾಮಾನ್ಯ ಜ್ಞಾನಿ. ನೀನು ಏನು ಮಾಡೋದಕ್ಕೆ ಹೊರಟಿದ್ಯಾ ಅಂತ ಬಿಡಿಸೇಳು ಅಮೃತ. ಎಲ್ಲ ಗೊತ್ತಿರೋ ನಿಮಗೆ ನಾನು ಬಿಡಿಸಿ ಹೇಳುವಂಥದ್ದು ಏನಿದೆ ಅಮ್ಮ? ನೀನು ಅಂದುಕೊಂಡಂತೆ ನಾನು ತ್ರಿಕಾಲ ಜ್ಞಾನಿಯೂ ಅಲ್ಲ, ತ್ರಿಲೋಕ ಸಂಚಾರಿಯೂ ಅಲ್ಲ. ಏನಾಗಿದೆ ಅನ್ನೋದನ್ನು ನಿನ್ನ ಬಾಯಿಂದ ಹೇಳು. ಪ್ರತಿ ಹೆಣ್ಣಿಗೂ ತನ್ನ ಅರಿಶಿನ ಕುಂಕುಮ, ತನ್ನ ಮುತ್ತೈದೆತನ ಮುಖ್ಯ ಅನ್ನೋದು ನಿಮಗೂ ಗೊತ್ತು. ಅದ್ಯಾವ ಲೋಕದ ಮಾಯಾಶಕ್ತಿ ಮೋಹಿನಿನೋ ಗೊತ್ತಿಲ್ಲ, ನನ್ನ ಗಂಡನನ್ನ ಆವರಿಸ್ಕೊಂಡಿದ್ದಾಳೆ. ಅವಳ ಶಕ್ತಿ ಮುಂದೆ ನನ್ನ ಶಕ್ತಿ ಕ್ಷೀಣ ಆಗಿದೆ. ನೀವು ಹೇಳ್ದಾಗೆ ಈ ಚಕ್ರಾಯುಧ ನನಗೆ ಸೇರಿದ್ದಲ್ವಾ?